ಇದು ಬರೀ ಅಂಬಾರಿ ಅಲ್ಲ, ಇದರಲ್ಲಿ ಇಡೀ ನನ್ನ ಪ್ರೀತಿನೇ ಇದೆ. ಇದನ್ನ ಜೋಪಾನವಾಗಿ ನೋಡ್ಕೊ. ನನ್ನಂತರ ಅನ್ಸಾಸಿದ್ಯಾ? ನಿನ್ನ ಉಳ್ಸಲು ಬರ್ಬೇಡ, ಇದು ನನ್ನ ಅಂತ ವಿಷಯ. ಬರ್ಬೇಡ, ಎಜೆ ಸಮಾಧಾನ ಮಾಡ್ಕೊಡಿ ಸ್ವಲ್ಪ. ನನ್ನಂತರ ಸಾಯಿಸ್ಬಿಟ್ಟಲ್ಲ, ನನ್ನಂತರ ಕೊಂದ್ಬಿಟ್ಟಲ್ಲ. ಎಜೆ ನೀನು ಲೋಕದ ಮೇಲೆ ಇರ್ಬಾರ್ದು, ಬಿಡಲ್ಲ. ಎಜೆ ಅಂತರ ಏನು ಆಗಿಲ್ಲ. ಅಂತರ ಸೇಫ್ ಆಗಿದ್ದಾಳೆ. ಇದು ಡೂಪ್ಲಿಕೇಟ್ ಅಂಬಾರಿ, ಒರಿಜಿನಲ್ ಅಂಬಾರಿ ನಿಮ್ ರೂಮಲ್ಲಿ ಇದೆ. ಹೌದು ಏಜೆ, ಒರಿಜಿನಲ್ ಅಂಬಾರಿ ನಿಮ್ ರೂಮಲ್ಲಿ ಸೇಫ್ ಆಗಿದೆ. ನಾನು ಮತ್ತೆ ನಿನ್ನನ್ನು ಕಳ್ಕೊಳ್ಳಲ್ಲ ಹತ್ರ. ನನ್ನ ಜೀವ ಇರೋವರೆಗೂ ನಿನ್ನನ್ನು ಕಳ್ಕೊಳ್ಳಲ್ಲ. ನನ್ನ ಉಸಿರಿರೋವರೆಗೂ ನನ್ನ ಜೊತೆನೇ ಇರಬೇಕು. ನಾನು ನಿನ್ನ ಸಾಯ್ಬೋದು, ಆದ್ರೆ ನಿನ್ನ ಮೇಲೆ ನಾನು ಇಟ್ಟಿರೋ ಪ್ರೀತಿ ಯಾವತ್ತೂ ಸಾಯಲ್ಲ ಅಂತ. ಯಾವತ್ತೂ ಸಾಯಲ್ಲ. ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡು, ಆಮೇಲೆ ಟೈಮ್ ಇರಲ್ಲ. ಮೇನ್ ಇವೆಂಟ್ ಅಲ್ಲಿ ಏನಾದ್ರು ತಪ್ಪಾದ್ರೆ ಪ್ರೊಫೆಸರ್ ಕೈಲಿ ಬೈಸ್ಕೋಬೇಕಾಗುತ್ತೆ. ಆಯ್ತು ಬಿಡೋ, ಟೆನ್ಷನ್ ತಗೋಬೇಡ. ಇವಾಗ ಹೆಂಗ್ ಮಾಡಿ ತೋರಿಸ್ತೀನಿ ನೋಡು. ಸರಿ, ಓಕೆ, ರೆಡಿ? 1 2 3. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಕೀರ್ತನಾರಂಭ ಕಾಲದಲ್ಲಿ ರಾಮನಾಮವನ್ನ ಜಪಿಸ್ತಿದ್ರು. ಯಾರು ರಾಮನಾಮವನ್ನ ಉಚ್ಚರಿಸುತ್ತಾರೋ ಅವರು ಈ ಜಗತ್ತಿನಲ್ಲಿ ಉತ್ತೀರ್ಣರಾಗ್ತಾರೆ. ಕಲ್ಲು ಶಿಲೆಯಾಗಿ, ಶಿಲೆಯು ಬಾಲೆಯಾಗುತ್ತಾಳೆ, ಬಾಲೆ ಹೆಣ್ಣಾಗಿ, ಹೆಣ್ಣು ತಾಯಾಗುತ್ತಾಳೆ. ರಾಮನಾಮವನ್ನ ಹೇಳುವವರಿಗೆ ಭಕ್ತಿ ಇದೆ, ಯುಕ್ತಿ ಇದೆ, ಶಕ್ತಿ ಇದೆ, ಮುಕ್ತಿ ಇದೆ. ಮೆರೆವ ಪುರದೊಳು ಜರಿವ ಜನರಿರಲು ರಾಮನಾಮ ಒಂದೇ ಸಾಕು, ಹರಿಯುವ ನದಿಯೊಳಗೆ ಮುಳುಗುವವನ ಕರೆತರಲು. ತ್ರೇತಾಯುಗ ಕಾಲದಲ್ಲಿ 10 ತಲೆಯ ರಾವಣನಿದ್ದ. ಆದ್ರೆ ಈ ಆಳಾದ ಕಲಿಯುಗದಲ್ಲಿ
ಒಂದೇ ತಲೆಯ 10 ರಾವಣರು ನಮ್ಮ ಸುತ್ತಮುತ್ತಾನೆ ಓಡಾಡ್ತಿರ್ತಾರೆ. ಕೆಟ್ಟವರೆಲ್ಲ ನರಿಗಳ ಹಾಗೆ ಗುಂಪು ಗುಂಪಾಗಿ ಬರ್ತಾವೆ, ಗುಂಪು ಗುಂಪಾಗಿ ಹೋಗ್ತಾವೆ. 100 ಜನ ಕೆಟ್ಟವರಿದ್ರು ಅವ್ರನ್ನ ನಾಶ ಮಾಡೋಕೆ ಅಂತ ಆ ಭಗವಂತ ಒಬ್ಬ ಒಳ್ಳೆಯವನನ್ನ ಈ ಭೂಮಿಗೆ ಕಳಿಸ್ತಾನೆ. ಲಕ್ಷ ಲಕ್ಷ ಪ್ರಾಣಿಗಳು ಕಾಡಿನಲ್ಲಿದ್ರು. ಕಾಡಿನ ರಾಜ ಸಿಂಹ. ಸಿಂಹ ಯಾವತ್ತೂ ಗುಂಪುಗಾರಿಕೆ ಮಾಡೋದಿಲ್ಲ, ಅದು ಬರುವುದೇ ಒಂಟಿಯಾಗೆ. ಅಲ್ವೇ ಅಂತ್ರ ಅವ್ನ್ ಕಿಸ್ ಕೊಟ್ಟಿದ್ ನಂಗೆ, ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಅದ್ರಲ್ಲೂ ಅವ್ನ್ ನನ್ನನ್ನ ತಂಗಿ ಅಂದ, ನಾನು ಅಣ್ಣ ಅಂದ್ಕೊಂಡ್ ಸುಮ್ನಾದೆ. ನೀನ್ ಯಾಕಿಷ್ಟು ಬೇಜಾರಾಗಿದ್ಯಾ? ಕಾವ್ಯ, ಸಾರಿ ಕಣೆ, ನನ್ನಿಂದ ನಿನಗ್ ತುಂಬಾ ತೊಂದರೆ ಆಯ್ತು. ಐ ಆಮ್ ರಿಯಲಿ ಸಾರಿ. ನೋಡು ಅಂತ್ರ, ನಮ್ಮಂತ ಹೆಣ್ಮಕ್ಳು ಮನೇಲಂತೂ ಹೇಳ್ಕೊಳಕ್ ಆಗಲ್ಲ. ಒಂದ್ ವೇಳೆ ಹೇಳ್ಕೊಂಡ್ರು ನಿಂಗ್ ಕಾಲೇಜ್ ಯಾಕೆ, ಸುಮ್ನೆ ಮನೇಲಿ ಕುತ್ಕೋ ಅಂತಾರೆ ಹೊರತು ನಮ್ ಪರವಾಗಂತೂ ವಹಿಸ್ಕೊಂಡ್ ಮಾತಾಡಲ್ಲ. ಇಂಥ ಸಿಚುವೇಶನ್ಗಳನ್ನ ನಾವೇ ಹ್ಯಾಂಡಲ್ ಮಾಡ್ಬೇಕು ಕಣೆ. ನಾವಂತೂ ತಿರುಗ್ ಬೀಳಕ್ಕಾಗಲ್ಲ, ಪ್ರಪಂಚನೇ ಹೀಗೆ ಅನ್ಕೊಂಡು ಸುಮ್ನಾಗ್ಬಿಡ್ಬೇಕು. ಒಂದ್ ವೇಳೆ ನಾವ್ ಇವ್ರನ್ನ ಎದುರಾಕೋಬೇಕು ಅಂದ್ರೆ ನಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿಯಾಗಿರೋ ಹುಡುಗ ನಮ್ ಲೈಫಿಗೆ ಬರ್ಬೇಕು. ಆಗ ಇವ್ರೆಲ್ಲ ಬಾಲ ಮುದ್ರಕೊಂಡು ಸೈಡಲ್ಲಿ ಇರ್ತಾರೆ, ನಮ್ ದಾರಿಗೆ ಅಡ್ಡ ಬರಲ್ಲ. ನೀನೇ ಯೋಚನೆ ಮಾಡು, ನಿನಗೆ ಅಂತ ಒಬ್ಬ ಹುಡುಗ ಇದ್ದಿದ್ರೆ ನೀನ್ ಹೀಗೆ ಸುಮ್ನೆ ಕುತ್ಕೋತಿದ್ಯಾ? ಅರೆ ಯಾಕೆ ನಗ್ತಿದ್ಯಾ? ಈಗ ಹೇಳು, ನಿನಗೆ ಅಂತ ಒಬ್ಬ ಹುಡುಗ ಇದ್ದಿದ್ರೆ ಅವನ್ ಏನ್ ಮಾಡ್ತಿದ್ದ ಹೇಳು? ಇವ್ರನ್ನೆಲ್ಲ ಹೊಡೆದು ಬಿಸಾಕ್ತಿದ್ದ. ಆಮೇಲೆ ನಿನ್ ಹತ್ರ ಬಂದು ಅಂತ ಮುತ್ತು ಕೊಡ್ತಿದ್ದ. ಹೌದು ತಾನೆ? ಅರೆ ಅರೆ, ನೀನ್ ನಾಚ್ಕೊಂಡ್ ನಗ್ತಿದ್ಯಾ ಅಂದ್ರೆ ಏನೋ ಇರ್ಬೇಕು. ಹುಡ್ಗ ಇದ್ದಾನಾ? ಮೈ ಡಿಯರ್ ಸ್ಟೂಡೆಂಟ್, ಕೊಲೀಗ್ಸ್, ಇವತ್ತು ನಿಮ್ಮನ್ನೆಲ್ಲ ಆ ತಾಯಿ ಶಾರದೆಯ ಆಶೀರ್ವಾದದಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರಿನ್ಸಿಪಲ್ ಸರ್, ಪ್ಲೀಸ್ ವೆಲ್ಕಮ್. ಈ ಸ್ವಾಗತ ಸುಸ್ವಾಗತ ಎಲ್ಲ ಕೇಳಿ ಸುಸ್ತಾಗಿ ಹೋಗಿದೆ. ನಂಗೆ ಸರ್ಟಿಫಿಕೇಟ್ ಕೊಟ್ರು, ಸರ್ಟಿಫಿಕೇಟ್ ಕೊಟ್ಟರೆ ನನ್ನ ಮಾವ ನನ್ನ ಹೆಂಡತಿ ಹತ್ರ ಸೇರಾಗಿ ಬಿಡ್ತಾರೆ. ಇಲ್ಲಾಂದ್ರೆ ಸೊ ನಾನಿವಾಗ ಈ ಸಂದರ್ಭದಲ್ಲಿ ನಮ್ಮ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂತಹ ಡಾಕ್ಟರ್ ಶಂಕರಮೂರ್ತಿಯವರು ಹಾಗೂ ಅವರ ಧರ್ಮಪತ್ನಿ ಮಂಜುಳಾ ಶಂಕರ್ ಅವರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುವುದರೊಂದಿಗೆ ಅವರನ್ನ ಸ್ವಾಗತಿಸಬೇಕು ಅಂತ ಕೋರ್ತೀನಿ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಕಣೆ. ಈ ವಯಸ್ಸಲ್ಲೂ ಹೆಂಡತಿನ ಎಷ್ಟು ಪ್ರೀತಿಸ್ತಾರೆ ನೋಡು ವೈಸ್ ಚಾನ್ಸಲರು. ಅಲ್ವೇ, ಇಷ್ಟೆಲ್ಲ ಹೇಳಿದ್ರು ನಿಂಗೇನು ಅನ್ನಿಸ್ತಾನೆ ಇಲ್ವಾ? ನಿನ್ಗೇನೋ ಆಗಿದೆ ಕಣೆ. ಅಲ್ಲ, ಹೆಂಡತಿನ ಇಷ್ಟೊಂದು ಪ್ರೀತಿಸೋ ಗಂಡ ಎಲ್ಲೇ ಸಿಗ್ತಾನೆ ಈಗಿನ ಕಾಲದಲ್ಲಿ? ಅವ್ರನ್ನ ನೋಡಿದ್ರು ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಪ್ಲೀಸ್? ಯಾರಪ್ಪ ನೀವು? ಕಾನ್ವೊಕೇಶನ್ ನಡೆಯೋ ಟೈಮಲ್ಲಿ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಸ್ವಲ್ಪ ನೀವು ಡಿಸಿಪ್ಲಿನ್ ಬೇಡವಾ? ಪ್ರಿನ್ಸಿಪಲ್, ಇವ್ರ ಹಾಲ್ ಟಿಕೆಟ್ನ ಹೋಲ್ಡ್ ಮಾಡಿ ಇವ್ರ ಪೇರೆಂಟ್ಸ್ನ ಬಂದು ನಾನು ಮೀಟ್ ಮಾಡಕ್ಕೆ ಹೇಳಿ. ಸಾರಿ ಮೇಡಮ್, ನೀವು ಹಾಗೆ ಮಾಡೋಕ್ಕಾಗಲ್ಲ. ನನ್ನ ಈ ಕಾಲೇಜಿಂದ ಕಳ್ಸೋಕ್ಕೆ ಆಗಲ್ಲ.
ಬಿಕಾಸ್ ನಾನು ಈ ಕಾಲೇಜ್ ಅವನೇ ಅಲ್ಲ, ಐ ಆಮ್ ಎ ಫ್ರೀ ಬರ್ಡ್ ಯು ನೋ. ಏನ್ರಿ ಇದು? ಸಂಬಂಧ ಪಡೆದೇ ಇರೋರೆಲ್ಲ ಕಾಲೇಜಲ್ಲಿ ಓಡಾಡ್ತಾ ಇದ್ದಾರೆ. ನಾನ್ಸೆನ್ಸ್. ಅಯ್ಯೋ, ಗಣೇಶನ್ ಮದ್ವೆಗೆ 108 ವಿಘ್ನ ಆದ್ನಾಗೆ ನಂಗೆ ಸರ್ಟಿಫಿಕೇಟ್ ಕೊಡೋ ಟೈಮಲ್ಲಿ ಯಾರ್ಯಾರೋ ಬರ್ತಿದಾರಲ್ಲ. ಅಲ್ಲ ಮಾವ, 10 ನಿಮಿಷದಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ಮಾವ. ನಾನು ತಾನೇ ತಗೊಂಡ್ಬರ್ತೀನಿ. ಇಲ್ಲ, ಸುಳ್ಳು ಹೇಳ್ತಿಲ್ಲ. ಕೊಟ್ರು. ಏ ಯಾರಪ್ಪ ನೀನು? ಆಫೀಸಲ್ಲಿ ಹೋಗಿ ವಿಚಾರ ಮಾಡು. ಇಲ್ಲಿ ಬಂದು ಎಲ್ರಿಗೂ ತೊಂದರೆ ಕೊಡಬೇಡ ನೀನು. ಕರೆಕ್ಟ್ ಸರ್ ನೀವು ಹೇಳೋದು. ಆಫೀಸ್ ವಿಷಯ ಆದರೆ ಆಫೀಸಲ್ಲಿ ಮಾತಾಡ್ಬೋದು, ಆದರೆ ಇದು ನನ್ನ ಮನಸ್ಸಿನ ವಿಷಯ ಸರ್. ನನ್ನ ಮನಸ್ಸು ಇಲ್ಲೆಲ್ಲೋ ಕಳೆದೋಗ್ಬಿಟ್ಟಿದೆ ಸರ್. ಅದೊಂದು ವಿಷಯನ ಮುಗಿಸ್ಬಿಟ್ಟು ನೀವು ಹೇಳ್ದಂಗೆ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ ಸರ್. ಅಲ್ವೇ, ನೀನ್ ಯಾಕೆ ಮೇಲಕ್ಕೆ ಬರ್ತಿಲ್ಲ? ನೀನ್ ಆಡೋದ್ ನೋಡ್ತಿದ್ರೆ ಅವನೇ ನಿನ್ ಹುಡ್ಗ, ನಾನು ಅವನಿಗೆ ಕಾಳು ಹಾಕ್ತಿದ್ದೀನಿ ಅನ್ನೋ ತರ ಆಡ್ತಿದ್ಯಾ, ಹೌದಾ? ಅಯ್ಯೋ ಪಾಪಿ. ಆ ಹುಡುಗ ಸೂಪರ್. ಏನೇ ಇದು? ಇಷ್ಟವರೆಗೆ ಬಾಯಿ ಬಂದಂಗೆ ಬೈತಾ ಇದ್ದೆ ಅವನಿಗೆ. ಅವ್ನು ಕಿವಿ ಕಚ್ಚಿದ ತಕ್ಷಣ ಸೂಪರ್ ಅಂತೀಯಲ್ಲ, ಏನು ಹೇಳ್ದ? ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ಅವ್ನಿಗೇನು ಬೇಕೋ ಅದನ್ನು ಮಾಡ್ಕೊಡೋ ಅವಕಾಶ ಮಾಡ್ಕೊಳ್ಳೋಣ. ಮಾಡ್ಕೊಡೋಣ. ಓಕೆ 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 ನೀವು ಹೇಳಾದ್ಮೇಲೆ ಹೋಗದೆ ಇರೋಕ್ಕಾಗತ್ತಾ? ಬಟ್ ಸ್ಟಿಲ್ ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು. ಅದಾದ್ಮೇಲೆ ಹೊರಡ್ತೀನಿ. ಓಕೆ? ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬೊಬ್ರಿಗೂ ಒಂದೊಂದು ಥರ ಇಂಪಾರ್ಟೆನ್ಸ್ ಇರುತ್ತೆ, ಒಂದೊಂದು ವಿಷಯ ಇಂಪಾರ್ಟೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲನೇ ಟೀಚರ್, ಮೊದಲನೇ ಕ್ಲಾಸ್, ಮೊದಲನೇ ಪಾಸು, ಮೊದಲನೇ ದಮ್ಮು, ಮೊದಲನೇ. ಆದ್ರೆ ಅವ್ರು ನಮ್ಗೇನು ಅಲ್ಲ ಅಲ್ವಾ ಅಕ್ಕ? ಅವ್ರಿಗೂ ನಿನಗೂ ಸಂಬಂಧ ಇಲ್ಲ, ಆದ್ರೆ ಏಜೆಗೂ ನಿನಗೂ ಸಂಬಂಧ ಇದೆ ಅಲ್ವಾ? ಹಾಗಿದ್ರೆ ಏಜೆ ಅವ್ರಿಗೆ ಗೌರವ ಕೊಡ್ತಾರೆ ಅಂದ್ಮೇಲೆ ನಾವು ಅವ್ರಿಗೆ ಗೌರವ ಕೊಡ್ಲೇಬೇಕು. ಹಾಗಿದ್ರೆ ಏಜೆ ಲೀಲನ್ ಪ್ರೀತಿ ಮಾಡಿದ್ರೆ ನಾವು ಲೀಲನ್ ಪ್ರೀತಿ ಮಾಡ್ಬೇಕಾ? ಸರು, ಎಲ್ಲಿವರೆಗೂ ಏಜೆ ಅಂತರ ಅತ್ತೆನ ಮನ್ಸಲ್ಲಿಟ್ಕೊಂಡು ಆರಾಧಿಸ್ತಿರ್ತಾರೋ ಅಲ್ಲಿವರೆಗೂ ಏಜೆ ಲೀಲಾ ಮಧ್ಯೆ ಪ್ರೀತಿ ಹುಟ್ಟಕ್ ಸಾಧ್ಯನೇ ಇಲ್ಲ. ಸದ್ಯಕ್ಕೆ ನಮಗೆ ಅದೇ ಶ್ರೀರಕ್ಷೆ. ಅರ್ಥ ಆಯ್ತು ಅಕ್ಕ. ಇದನ್ನೇ ಇಟ್ಕೊಂಡು ಆ ಲೀಲಾ ಕೊಬ್ಬು ಮುರಿಬೇಕು. ಆದ್ರೆ ಏನ್ ಮಾಡೋಣ? ನಾವ್ ಏನ್ ಮಾಡಿದ್ರು ಎಲ್ಲ ಟುಸ್ ಪಟಾಕಿ ಆಗ್ತಿದೆ. ನೀನು ಫೇಲ್ಯೂರ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಿನಗ್ ಸಿಗೋದು ಫೇಲ್ಯೂರೇ. ಅದೇ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿನಗ್ ಏನ್ ಬೇಕೋ ಅದೇ ಸಿಗುತ್ತೆ. ಏನ್ ಮೇಡಮ್, ನಿಮ್ ಕೈಲಲ್ಲೇ ಮೊಬೈಲ್ ಇಟ್ಕೊಂಡು ನನ್ ಮೊಬೈಲ್ ಕೇಳ್ತಿದ್ರ? ಕಾಮಿಡಿ ಮಾಡ್ತೀರಾ ಮೇಡಮ್ ನೀವು? ವಿಶ್ವರೂಪ್, ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ಮನೆ ಫೋನ್ ಕೊಡಿ. ಮೇಡಮ್ ಹಾಗೇನಿಲ್ಲ, ನಾನ್ ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ ಅಷ್ಟೇ, ಆತರ ಏನಿಲ್ಲ. ರೀ, ಸುಮ್ಮನೆ ಫೋನ್ ಕೊಡ್ತಿರೋ ಇಲ್ವೋ? ಮೇಡಮ್, ವಯಸ್ಸಿಗೆ ಬಂದಿರೋ ಹುಡುಗ ಮೇಡಮ್ ನಾನು. ನನ್ ಬ್ಯಾಚುಲರ್ ಲೈಫ್ ಸೇಮ್ ಟು ಸೇಮ್ RCB ಟೀಮ್ ತರ ಆಗೋಗಿದೆ. ಎಷ್ಟೇ ಟ್ರೈ ಮಾಡಿದ್ರು ಒಂದೇ ಒಂದು ಸಕ್ಸಸ್ ಸಿಗ್ತಿಲ್ಲ ಮೇಡಮ್. ಎಲ್ರು ನೋಡ್ದವ್ರೆಲ್ಲ ಓ ಎಂತ ಫ್ಯಾನ್ ಬೇಸ್ ಅಂತ ಕರೀತಾರೆ ಅಷ್ಟೇ, ಆದ್ರೆ ಹೇಳ್ಕೊಳಕ್ಕೆ ಸ್ವಂತ ಕಪ್ಪಿಲ್ಲ ಮೇಡಮ್. ಅದಕ್ಕೆ ಟ್ರೈ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ ವಿಶ್ವರೂಪ್, ಅಜ್ಜಿ ಕಾಲ್ ಮಾಡ್ಬೇಕು, ಫೋನ್ ಕೊಡಿ. ಏನ್ ಮೇಡಮ್, ಸ್ಟೇಟ್ ಗೌರ್ಮೆಂಟ್ಗೆ ದೂರ್ ಕೊಡ್ತೀರೇನೋ ಭಯದಲ್ಲೇ ಸಾಯ್ತಾ ಇದ್ದೀನಿ. ಅಂತದ್ರಲ್ಲಿ ನೀವ್ ಈಗ ಬಂದು ಹೈಕಮಾಂಡ್ಗೆ ದೂರ್ ಕೊಡ್ತೀನಿ ಅಂತಿದ್ದೀರಾ. ದಮ್ಮ ಅಂತೀನಿ ಮೇಡಮ್. ಮೇಡಮ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತೀರಲ್ವಾ, ಅದಕ್ಕೆ ನಾನು ಒಂದಲ್ಲ 4 ಲೈಕ್ಸ್ ಕೊಡ್ತೀನಿ.
ವಿಶ್ವರೂಪ್, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ. ನಾನು ಅಜ್ಜಿಗೆ ಕಾಲ್ ಮಾಡಬೇಕು, ನನ್ನ ಫೋನಿಂದ ಕಾಲ್ ಹೋಗ್ತಿಲ್ಲ, ಅದಕ್ಕೆ ನಿಮ್ ಫೋನ್ ಕೊಡಿ. ಅಯ್ಯೋ, ಈ ವಿಷಯ ಮೊದಲೇ ಹೇಳ್ಬೇಕಲ್ವಾ ಮೇಡಮ್? ಅನ್ಯಾಯವಾಗಿ ನಿಮ್ ರೀಲ್ಸ್ಗೆ ಲೈಕ್ ಕೊಡ್ತೀನಿ ಅಂತ ಕಮಿಟ್ ಆಗ್ಬಿಟ್ಟೆ. ತಗೊಳ್ಳಿ, ಅದ್ ಯಾರಿಗೆ ಮಾಡ್ಬೇಕು ಮಾಡಿ. ಹೊಸ ಫ್ರೆಂಡ್ ಮೇಡಮ್, ಮಾತಾಡಿ ಮಾತಾಡಿ ಮಾತಾಡಿ. ನೋಡಿ, ನಿಮ್ದು ಅತಿ ಆಯ್ತು. ಯಾಕ್ರಿ ಹೀಗೆಲ್ಲ ಮಾಡಿದ್ದು? ನಿಮ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಾನು ಅವತ್ತೇ ನಿಮ್ಗೆ ಹೇಳ್ದೆ ಅಲ್ವಾ, ನಾನು ಈ ಮನೆಗೆ ಬಂದಿರೋದು ನನ್ನ ನಗುನ ವಾಪಸ್ ಪಡ್ಕೊಳ್ಳೋಕೆ ಅಂತ. ಆ ನಗು ನಿಧಾನವಾಗಿ ವಾಪಸ್ ಬರ್ತಾ ಇದೆ. ನೋಡಿ, ಇದೆಲ್ಲ ಬೇಡ, ಒಳ್ಳೇದಲ್ಲ ವಿಕ್ರಮ್. ಏನಿಲ್ಲ ಅವ್ರ ಇದು. ಅವಾಗ ನೋಡಿದ್ರೆ ತುಂಬಾ ಟೆನ್ಷನ್ ಇದ್ರಿ, ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಎಗರಾಡ್ತಿದ್ದೀರಾ. ಏಕೆ? ಏನು ತೊಂದರೆ ಆಗಿಲ್ಲ ಅಂತ ಖುಷಿನಾ? ನಿಮ್ಗೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನುಷ್ಯ ತುಂಬ ಖುಷಿಲಿದ್ದಾಗ ಕಿವಿ ಸರಿಯಾಗಿ ಕೇಳಲ್ವಂತೆ. ನೀವು 2 ಕಿವಿಯಿಂದ ಕೇಳಿಸ್ಕೊಳ್ಳಿ. ಆ ಏಜೆ ಅಂತರ ಅಂತ ನಾಟಕ ಆಡ್ತಾನಲ್ಲ, ಅದು ಈ ಮನೆಗೆ ಒಳ್ಳೇದಲ್ಲ. ಏಜೆ ಜೊತೆ ನೀವಿರೋದು ಏಜೆಗೂ ಒಳ್ಳೇದಲ್ಲ. ಏನು? ನಾನು ಏಜೆ ಜೊತೆ ಇದ್ರೆ ಅವ್ರಿಗೆ ಒಳ್ಳೇದಾಗಲ್ವಾ? ಏನ್ರಿ ಮಾತಾಡ್ತಿದ್ದೀರಾ? ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ವಿಷಯ ಇನ್ನೂ ಮುಗ್ದಿಲ್ಲ, ಹೇಳ್ತೀನಿ ಕೇಳಿ. ಇವತ್ತು ನೀವು ಹೊಡೆದಾಕಿದ್ರಲ್ಲ ಗೊಂಬೆ, ಅದನ್ನ ಏಜೆ ಸಮಾಧಾನಕ್ಕೋಸ್ಕರ ಅದು ಡೂಪ್ಲಿಕೇಟ್ ಗೊಂಬೆ, ಒರಿಜಿನಲ್ ಒಳಗಿದೆ ಅಂತ ಹೇಳಿದ್ದೆ. ಆದರೆ ನಿಜವಾದ ವಿಷಯ ಏನು ಅಂದರೆ, ನೀವು ಹೊಡೆದಾಕಿದ್ರಲ್ಲ ಅದೇ ನಿಜವಾದ ಗೊಂಬೆ. ಇನ್ಮೇಲೆ ಏಜೆ ಈ ಡೂಪ್ಲಿಕೇಟ್ ಗೊಂಬೆ ಹಿಡ್ಕೊಂಡೇ ಜೀವನ ಕಳಿತಾನೆ. ಅವನ ಜೀವನದಲ್ಲಿ ಬರೋ ಎಲ್ಲ ವಿಷಯ, ಎಲ್ಲ ಫೀಲಿಂಗ್ಸು, ಎಲ್ಲ ಕನಸುಗಳು ಆ ಗೊಂಬೆ ಥರನೇ ಡೂಪ್ಲಿಕೇಟ್ ಆಗಿರುತ್ತೆ. ಅದಕ್ಕೆ ಕಾರಣ ನೀವಾಗಿರ್ತೀರ. ಯಾಕೆ ಅಂದರೆ ಒರಿಜಿನಲ್ ಗೊಂಬೆ ಹೊಡೆದಾಕಿದ್ದು ನೀವೇ ಅಲ್ವಾ? ನಮ್ಮಿಬ್ರು ಪರಿಚಯ ಹೊಸದಿರ್ಬೋದು, ಆದ್ರೆ ಏಜೆ ನೀವು ಕ್ಲೋಸ್ ಆಗಿರೋದು ನೋಡಿದ್ರೆ ನಿಮಗೆ ಈ ಮನೆ ಹೊಸದಲ್ಲ ಅನ್ನೋದಂತೂ ಗೊತ್ತಾಗುತ್ತೆ. ಏಜೇನು ಅಷ್ಟೇ ನಿಮ್ಮ ಬಗ್ಗೆ ತುಂಬ ಹೇಳಿದ್ರು. ಈ ಮನೆ ಇವತ್ತು ಈ ಸ್ಥಾನದಲ್ಲಿದೆ ಅಂದರೆ ಅದಕ್ಕೆ ಏಜೆ ಕಾರಣ, ಈ ಮನೆತನ ಸ್ಥಾನ ಕಳ್ಕೊಳ್ದೇ ಇದೆ ಅಂದರೆ ಅದಕ್ಕೆ ನೀವು ಕಾರಣ ಅಂತ. ಅದು ಏಜೆ ದೊಡ್ಡ ಗುಣ. ಸಕ್ಸಸ್ನ ಎಲ್ರ ಜೊತೆ ಶೇರ್ ಮಾಡ್ಕೋತಾರೆ, ಫೇಲ್ಯೂರ್ನ ತನ್ನ ತಲೆ ಮೇಲೆ ಹಾಕೋತಾರೆ. ಲೀಲಾ ಅವ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಏನಿವ್ರು ಸಡನ್ ಆಗಿ ಲೀಲಾ ಬಗ್ಗೆ ಕೇಳ್ತಾ ಇದಾರಲ್ಲ? ಈಗ ನಾನ್ ಏನ್ ಹೇಳಿದ್ರೆ ಏನಾಗ್ಬೋದು, ಹೇಗ್ ಹೋಗ್ಬೋದು? ಪಾಸಿಟಿವ್ ಆಗಿ ಹೇಳಿದ್ರೆ ಇವ್ರ ಮನ್ಸಲ್ಲಿ ಯಾವ ಉದ್ದೇಶ ಇದೆ ಅಂತ ತಿಳ್ಕೊಳಕ್ಕಾಗಲ್ಲ. ನೆಗೆಟಿವ್ ಆಗಿ ಹೇಳಿದ್ರೆ ಈ ವಿಷಯ ಸೀದಾ ಏಜೆ ತನಕನೂ ಹೋಗ್ಬೋದು. ಏನ್ ಹೇಳ್ಬೋದು? ಯಾಕೆ ಇವ್ರು ಏನು ಮಾತಾಡ್ತಾನೆ ಇಲ್ವಲ್ಲ? ದುರ್ಗಾ ಅವರೇ, ನಿಮ್ಮನ್ನ ಕೇಳಿದ್ದು. ಲೀಲಾ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವ್ ಇದನ್ನೇ ಕೇಳಕ್ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಓಕೆ, ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನೀವು ಲೀಲಾ ಅವ್ರ ಬಗ್ಗೆ ತಿಳ್ಕೋಬೇಕು ಅಲ್ವಾ? ನೋಡಿ, ನಾನೇನೋ ಕಳ್ಕೊಂಡು ಟೆನ್ಷನ್ಲಿದ್ದೀನಿ, ಸುಮ್ಮನೆ ನಂಗೆ ಅಡ್ಡ ಹಾಕ್ಬೇಡಿ. ಓ ಪಾಪ. ಲೀಲಾ ಅವರೇ, ನಿಮ್ಮನ್ನು ನೋಡಿದ್ರೆ ಈ ಶರಪಂಜರ ಸಿನಿಮಾದಲ್ಲಿ ಕಲ್ಪನಾ ಅವ್ರು ನೆನಪಾಗ್ತಾರೆ. ಅಲ್ಲಿ ಅವರು ಕಳ್ಕೊಂಡೆ ಅಂತಾರೆ, ಇಲ್ಲಿ ನೀವೇನು ಕಳ್ಕೊಂಡ್ರಿ? ನಾನೇನ್ ಕಳ್ಕೊತೀನೋ ಏನ್ ಹುಡುಕ್ತೀನೋ ಅದು ನನಗ್ ಬಿಟ್ಟಿತ್ತು. ಆದ್ರೆ ನೀವ್ ಹೇಳಿದ್ ಮಾತ್ರ ಸತ್ಯ. ನಾನ್ ಶರಪಂಜರ ಸಿನಿಮಾ ಕಲ್ಪನಾನೇ, ಆದ್ರೆ ಒಂದ್ ಸಣ್ಣ ಚೇಂಜ್. ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರಲ್ಲ ಕಲ್ಪನಾ, ಆ ತರ.
ತಲೆ ಕೆಟ್ಟಾಗ ಸಿಕ್ರೆ ಮುಂದ್ ಯಾರಿದ್ದಾರೆ ಅಂತಾನೂ ನೋಡಲ್ಲ, ತುಳ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲ ಅವರೇ, ಈ ಸಿನಿಮಾ ಡೈಲಾಗ್ನೆಲ್ಲ ಪ್ರಾಕ್ಟೀಸ್ಗೆ ಇಟ್ಕೊಳ್ಳಿ. ಈಗ ಆಲ್ರೆಡಿ ಮಾಡಬಾರ್ದೆಲ್ಲ ಮಾಡಿದ್ದೀರಾ. ಏನೇ ಮಾಡಿದ್ರು ಅದನ್ನ ಸರಿ ಮಾಡೋಕ್ಕಾಗಲ್ಲ. ಅದೇನೋ ದೊಡ್ಡವ್ರು ಹೇಳ್ತಾರಲ್ಲ, ಕಟ್ಟೋಕೆ 100 ವರ್ಷ, ಕೆಡುವೋಕೆ 3 ನಿಮಿಷ ಅಂತ. ಹಾಗೆ ನೀವಾಗಲೇ ಕೆಡೋಗ್ಬಿಟ್ಟಿದ್ದೀರಾ. ಕಟ್ಟೋದು ತುಂಬ ಕಷ್ಟ. ಅಕಸ್ಮಾತ್ ನೀವು ಕಷ್ಟಪಟ್ಟು ಕಟ್ತೀನಿ ಅಂದ್ರೂ ನೀವು ಕಟ್ಟೋದ್ರೊಳಗೆ ಏಜೆಗೆ ನಾನು ಚಟ್ಟ ಕಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಸ್ವಲ್ಪ ಒಳಗೆ ಹಾಕೊಂಡ್ಬಿಡಿ, ಬೇಜಾರು ಮಾಡ್ಕೊಬಿಡಿ. ಇಲ್ಲ ಮೇಡಮ್. ಥ್ಯಾಂಕ್ ಯು. ಅಲ್ಲ, ಆಫ್ಟರ್ ಆಲ್ ಒಡ್ತೋಗಿರೋ ಗೊಂಬೆಗೋಸ್ಕರ ನನ್ನ ಕಾಲು ಒತ್ತಿ ಕಸದಲ್ಲೆಲ್ಲ ಹುಡುಕಿ ತಗೊಳ್ತಿದ್ದಾಳೆ ಅಂದರೆ ಅದು ಅವಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಈ ಲೀಲಾನೇ ನಮಗೆ ಬೇಕಾಗಿಲ್ಲ, ಇನ್ನು ಅವಳಿಗೆ ಬೇಕಾಗಿರೋ ವಸ್ತು ನಮ್ಗೆ ಯಾಕೆ? ಅದಕ್ಕೊಂದು ಗತಿ ಕಾಣಿಸ್ತೀನಿ. ಅದೇ ನಾನು ಇಂಗ್ಲಿಷ್ ಅಲ್ಲಿ ಕೇಳಿದೆ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿಲ್ಲ ಅಂತ ನಂಗೆ ಹೇಗೆ ಗೊತ್ತಾಗ್ಬೇಕು ಮೇಡಮ್? ಸಾಯಿ, ಈಗ ನನ್ನಿಂದ ಏನು ಹೆಲ್ಪ್ ಆಗ್ಬೇಕು ಮೇಡಮ್? ಈಗ ಏರ್ಪೋರ್ಟ್ ನ ಮೆಜೆಸ್ಟಿಕ್ ನ ಮೆಟ್ರೋ ಸ್ಟೇಷನ್ಗೆ ಶಿಫ್ಟ್ ಮಾಡ್ಲಾ? ಹೇಳಿ ಮೇಡಮ್, ಮಾಡ್ತೀನಿ. ನನ್ಗೆ ಗೊಂಬೆ ಮಾಡೋರು ಬೇಕು. ಏನ್ ಮೇಡಮ್ ನೀವು ಈಗಿನ ಹುಡುಗಿರು ಗೊಂಬೆ ಬೇಕು ಅಂತ ಕೇಳಿದ್ರೆ ನೀವು ಗೊಂಬೆ ಮಾಡೋರೇ ಬೇಕು ಅಂತ ಕೇಳ್ತಿದ್ದೀರಾ? ನನ್ಗೆ ಗೊಂಬೆ ಮಾಡೋರೇ ಬೇಕು. ಸಿಗ್ತಾರೆ ಮೇಡಮ್, ಆದ್ರೆ ಒಂದು ಪ್ರಾಬ್ಲಮ್, ಗೊಂಬೆ ಮಾಡೋರೆಲ್ಲ ಗೊಂಬೆ ತರನೇ ಇರಲ್ಲ ರೀ. ಅವ್ರು ಹೇಗಾದ್ರೂ ಇರ್ಲಿ, ಆದ್ರೆ ಗೊಂಬೆ ಮಾಡಕ್ ಬರ್ಬೇಕಷ್ಟೇ. ಸಿಗ್ತಾರ ಹೇಳಿ? ಸಿಗ್ತಾರೆ ಮೇಡಮ್. ಹಾಗೆ ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಆದ್ರೂ ಕರೆಸ್ಕೊಳ್ತೀನಿ. ನಂಗೆ ಮಣ್ಣಿನ ಗೊಂಬೆನೇ ಬೇಕು, ಆದ್ರೆ ಮಣ್ಣಲ್ಲಿ ಮಾಡಿರೋ ಗೊಂಬೆ ಬೇಡ. ಯಾವ ಜಮಾನದಲ್ಲಿ ಇದ್ದೀರಾ ಮೇಡಮ್? ಇವಾಗೆಲ್ಲ ಪ್ಲಾಸ್ಟಿಕ್ ಯುಗ ಹೋಗಿ ಸಿಲಿಕಾನ್ ಯುಗ ಸ್ಟಾರ್ಟ್ ಆಗಿದೆ. ಇವಾಗ ನಿಮ್ಗೆ ಯಾವ್ದ್ರಲ್ಲಿ ಗೊಂಬೆ ಮಾಡೋರು ಬೇಕು ಹೇಳಿ ಮೇಡಮ್? ನಂಗೆ ಮಣ್ಣಿನ ಗೊಂಬೆ ಬೇಕು, ಆದ್ರೆ ಮಣ್ಣಲ್ಲಿ ಮಾಡಿರೋ ಗೊಂಬೆ ಬೇಡ ಅಂದೆ. ಮೇಡಮ್ ಕಿವಿ ಹತ್ರ ಸೌಂಡ್ ಮಾಡಿ. ಸರಿಯಾಗಿ ಕೇಳಿಸ್ತಿದೆ. ಮತ್ತೆ ನೀವು ಹೇಳಿದ್ ನಂಗೆ ಯಾಕೆ ರಾಂಗ್ ಆಗಿ ಕೇಳಿಸ್ತು? ಇನ್ನೊಂದ್ಸಲ ಹೇಳಿ. ನಂಗೆ ಮಣ್ಣಿನ ಗೊಂಬೆ ಬೇಕು, ಆದ್ರೆ ಮಣ್ಣಲ್ಲಿ ಮಾಡಿರೋ ಗೊಂಬೆ ಬೇಡ ಅಂದೆ. ಮೇಡಮ್ ಒಂದ್ ಕರಡ್ ರೈಸ್ ಒಂದೊಟ್ಟು ವಿಷ ಕೊಟ್ಬಿಡಿ ಮೇಡಮ್, ಇನ್ನು ಸಾಯ್ತೀನಿ. ಆದ್ರೆ ಈ ತರ ಉಲ್ಟಾ ಪಲ್ಟಾ ಮಾತಾಡ್ಬೇಡಿ, ನಿಮ್ದು ಎಲ್ಲ ಹಾಳಾಗುತ್ತೆ ಮೇಡಮ್. ಮಣ್ಣಿನ ಗೊಂಬೆ ಬೇಕು, ಆದ್ರೆ ಮಣ್ಣಲ್ಲಿ ಮಾಡಿರ್ಬಾರ್ದು. ಏನ್ ಮೇಡಮ್ ಇದು? ನಂಗೊಂದು ಅರ್ಥ ಆಗ್ತಿಲ್ಲ. ಅಯ್ಯೋ, ನಿಮ್ಗೆ ನನ್ ಮಾತು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನಂಗೆ ಮಣ್ಣಿಂದ ಮಾಡಿರೋ ಹೊಸ ಗೊಂಬೆ ಬೇಡ, ಒಡ್ದೋಗಿರೋ ಗೊಂಬೆಯಿಂದ ಮಣ್ಣು ತೆಗೆದು ಇನ್ನೊಂದು ಗೊಂಬೆ ಮಾಡ್ಬೇಕು. ಅರ್ಥ ಆಯ್ತಾ? ಮಾಡ್ಕೊಡ್ತಾರಾ? ಈಗ ನನ್ಗೆ ಅರ್ಥ ಆಯ್ತು. ಕೆಲವೊಂದು ವಿಷಯ ಮಾತಲ್ಲಿ ಅರ್ಥ ಆಗಲ್ಲ, ಕಣ್ಣಲ್ಲಿ ಅರ್ಥ ಆಗುತ್ತೆ. ನೋಡಿ, ನಮ್ಮ ಏಜ್ ಸರ್ಗೋಸ್ಕರ ನೀವು ಎಷ್ಟೆಲ್ಲ ಕೇರ್ ತಗೋತಿದ್ದೀರಾ ಅಂದ್ರೆ ನಿಮ್ ಕೆಲಸ ಆಯ್ತಂತ ಅನ್ಕೊಳ್ಳಿ ಮೇಡಮ್. ನೋಡಿ, ಅದ್ರ ಒಂದು ವಿಷಯ, ಈ ಗೊಂಬೆ ಮಾಡೋದು ಸಿಗೋವರೆಗೂ ಆ ಚೂರ್ನ ಜೋಪಾನವಾಗಿ ನೋಡ್ಕೊಳ್ಳಿ. ನನ್ನ ಏಜಿ ಖುಷಿನ ವಾಪಸ್ ತರ್ತೀನಿ. ಅವರು ನನ್ನಿಂದ ಬದಲಾಗ್ತೀನಿ ಅಂತ ಹೇಳಿದ್ರು. ನಾನು ಅದನ್ನ ಹೇಗಾದ್ರೂ ಮಾಡಿ ತಡಿತೀನಿ. ಅವ್ರು ಕಳೆದೋಗಿರೋ ಖುಷಿನ ನಾನು ವಾಪಸ್ ತಂದೆ ತರ್ತೀನಿ.
ಎಷ್ಟೇ ಪ್ರೀತಿ ಮಾಡ್ತಾನೆ ಇವನು. ಈ ತರ ಹುಡ್ಗ ಎಲ್ಲ ಹುಡ್ಗಿರ್ಗೂ ಸಿಗಲ್ಲ ಬಿಡೆ. ನಿನ್ ಕಣ್ಣು ಸೂಪರ್. ಇವತ್ತು ನೋಡಿದ್ರಾ? ಅವಳನ್ನ ಎಷ್ಟು ನೋಡಿದ್ರು ನಂಗೆ ಸಾಕಾಗೋದೇ ಇಲ್ಲ. ಒಂದ್ಸಲ ನೋಡಿದ್ರೆ ಇನ್ನೊಂದ್ಸಲಿ ನೋಡ್ಬೇಕು ಅನ್ಸುತ್ತೆ, ಇನ್ನೊಂದ್ಸತಿ ನೋಡ್ರೆ ಮತ್ತೊಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಆಕ್ಚುಲಿ ದೇವ್ರ ಪ್ರತ್ಯಕ್ಷ ಆಗಿ ನನಗೆ ಅವಳು ಬೇಕಾ ಅಮೃತ ಬೇಕಾ ಅಂದ್ರೆ ನಾನು ಡೆಫಿನೆಟ್ಲಿ ಕೇಳೋದು ಅಮೃತನೇ. ಹೀಗೆ ಸೋತಕ್ಕ ಕನ್ಫ್ಯೂಸ್ ಆಗ್ಬಿಡಿ, ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಅಮೃತನ ನಾನು ಅವಳು ಕುಡಿಸ್ತೀನಿ. ಅವಳಿಗೆ ಸಾವೇ ಇರಲ್ಲ, ಆದ್ರೆ ನಾನ್ ಸತ್ರು 7 ಜನ್ಮಕ್ಕೂ ನಾನು ಅವಳನ್ನೇ ಹುಡ್ಕೊಂಬರ್ತೀನಿ, ಅವಳ ಹಿಂದೆನೇ ಅಲಿತಾ ಇರ್ತೀನಿ. ಇದು ಪಾಯಿಂಟ್. ಹೇಗೆ ಗುಡ್ಡ? ಏನಪ್ಪ ನೀನು, ನಿನ್ನ ನೋಡಿದ್ರೆ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಗೊತ್ತೇ ಆಗಲ್ಲ. ನಾನು ನೋಡಿದ್ರೆ ಗೊತ್ತಾಗತ್ತಾ? ನೋಡಿದ್ದೇನೆ. ಓಕೆ 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 ಫೈನ್. ಇಲ್ಲಿ ತಿಳಿದವರಿದ್ದೀರಾ, ಅನುಭವಿಸ್ತಿದ್ದೀರಾ, ಓದಿರೋರಿದ್ದೀರಾ. ನಿಮ್ಮೆಲ್ಲರಿಗೂ ಒಂದು ವಿಷಯನ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ಇದನ್ನ ಮುಗಿಸೋದು ದೇವರನ್ನೇ ನನ್ನ ಕೈಯಲ್ಲಿಲ್ಲ, ನನ್ನ ಹುಡುಗಿ ಕೈಯಲ್ಲಿದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ನನ್ನ ಹುಡುಗಿ ನಿಮ್ಮ ಮಧ್ಯೆ ಕಳೆದೋಗ್ಬಿಟ್ಟಿದ್ದಾರೆ. ಅವಳು ನೋಡ್ಕೊಂಡು ಇಲ್ಲಿಗೆ ಬಂದೆ. ಮೇಡಮ್, ನೀವು ಓದಿರೋರಿಗೆ ಸರ್ಟಿಫಿಕೇಟ್ ಕೊಡಕ್ ಬಂದಿದ್ದೀರಾ, ಆದ್ರೆ ನಾನು ತುಂಬಾ ಡೀಪ್ ಆಗಿ ಲವ್ ಮಾಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನಮ್ಮ ಅವಳಿಂದ ಒಂದು ಲವ್ ಸರ್ಟಿಫಿಕೇಟ್ ಬೇಕು. ವೆರಿ ಸಿಂಪಲ್. ಅವಳು ಬಂದು ನನಗೆ ಐ ಲವ್ ಯು ಅಂತ ಹೇಳ್ಬಿಟ್ರೆ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ಸರ್, ನಿಮ್ ಕೆಲಸ ನೀವು ಆಮೇಲೆ ಮಾಡ್ಕೋಬಹುದು. ನಿನ್ ಹುಡುಗಿ ಯಾರು ಅಂತ ಹೇಳಪ್ಪ, ನಾವು ಇಲ್ಲಿಗೆ ಕರೆಸ್ತೀವಿ. ಹಾಯ್ ಎಜೆ. ಏನು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿದ್ರಾ? ಏನಿಲ್ಲ, ನನ್ನೊಂದು ಸಣ್ಣ ವಿಷಯ ಇತ್ತು, ಹೀಗೆ ಹೇಳ್ಬಿಟ್ಟು ಹಾಗೆ ಹೊಟ್ಟೋಗ್ಬಿಡೋಣ ಅಂತ ಬಂದೆ. ಆಮೇಲೆ ಯಾವ ಡಿಸ್ಟರ್ಬೆನ್ಸು ಇರೋದಿಲ್ಲ, ನೀವು ಆರಾಮಾಗಿ ಚಿಲ್ ಮಾಡ್ಬೋದು. ಆಕ್ಚುಲಿ ನನ್ನ ಫ್ರೆಂಡು ಸುಮೋನಾ ಅಂತ ಇಷ್ಟು ದಿನ ಆಮ್ಸ್ಟರ್ಡ್ಯಾಮ್ನಲ್ಲಿ ಇದ್ಲು, ಮೊನ್ನೆ ತಾನೇ ಇಂಡಿಯಾಗೆ ಬಂದಿದ್ದಾಳೆ. ಅವಳಿಗೆ ನೀವು ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜು. ಬಿಸ್ನೆಸ್ ಮ್ಯಾಗಝಿನ್ಸ್ ಅಲ್ಲಿ ನಿಮ್ ಕವರ್ ಫೋಟೋ ನೋಡ್ಬಿಟ್ಟು ಫುಲ್ ಇಷ್ಟಪಟ್ಬಿಟ್ಟಿದ್ದಾಳೆ. ಅವಳೊಂದು ಪಾರ್ಟಿ ಆರ್ಗನೈಸ್ ಮಾಡಿದ್ದಾಳೆ, ನನ್ನನ್ನು ಇನ್ವೈಟ್ ಮಾಡಿದ್ಲು. ಹಾಗೆ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದಾಳೆ. ಏನಿಲ್ಲ, ಅವಳು ನಿಮ್ ಜೊತೆ ಡಾನ್ಸ್ ಎಲ್ಲ ಮಾಡ್ಬೇಕಂತೆ. ನೀವ್ ಹೇಗೆ ಏನು ಅಂತೆಲ್ಲ ಕೇಳ್ತಾ ಇದ್ಲು. ನಾನು ಹೇಳ್ದೆ ಫುಲ್ ಏಜ್ ಚಿಲ್ ಅಂದ್ರೆ ಚಿಲ್ ಅಂತ. ಸೊ ಅದಕ್ಕೆ ಇಲ್ಲ, ಇಂದಿರಾನಗರಲ್ಲೇ ನಾ ಹೇಗಿದ್ರು ಹೋಗ್ತಿದ್ದೀನಲ್ಲ, ಹಾಗೆ ನೀವು ನನ್ನ ಜೊತೆ ಬಂದ್ಬಿಡಿ ಆಯ್ತಾ? ನೀವು ಬರ್ತೀರಾ ಅಂತ ನಾನಂತೂ ಮಾತು ಕೊಟ್ಬಿಟ್ಟಿದ್ದೀನಿ. ಆಮೇಲೆ ಪಾರ್ಟಿಗೆ ಈ ಸೂಟ್ ಎಲ್ಲ ಸೂಟ್ ಆಗೋದಿಲ್ಲ. ನಾನು ಆಲ್ರೆಡಿ ಡಿಸೈನರ್ಗೆ ಹೇಳ್ಬಿಟ್ಟಿದ್ದೀನಿ, ಟೋನ್ ಜೀನ್ಸು, ಟೀ ಶರ್ಟು, ಆಮೇಲಿಂದ ಲೆದರ್ ಜಾಕೆಟು ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಅಂತ. ಸೊ ಅವಾಗ ನೀವು ಫುಲ್ ಹಾಟ್ ಆಗಿ ಕಾಣಿಸ್ತೀರಾ. ಆಮೇಲೆ ಈ ಹೇರು ನಾನು ಆಲ್ರೆಡಿ ಹೇರ್ ಸ್ಟೈಲಿಸ್ಟಿಗೆ ಹೇಳ್ಬಿಟ್ಟಿದ್ದೀನಿ, ಕಲರಿಂಗು, ಆಮೇಲಿಂದ ಫುಲ್ಲು ನಿಮಗೆ ಹೇರ್ ಜೆಲ್ ಎಲ್ಲ ಹಾಕ್ಬಿಟ್ಟು ಸ್ಪೈಕ್ಸ್ ಎಲ್ಲ ಮಾಡೋದಕ್ಕೆ. ಅವಾಗ ನೀವು ಫುಲ್ ಚಿಲ್ ಡೂಡ್ ಥರ ಕಾಣಿಸ್ತೀರಾ. ನಾನಂತೂ ನಿಮ್ಮ ಫೈನಲ್ ಲುಕ್ಗೆ ಫುಲ್ ಕ್ಯೂರಿಯಾಸಿಟಿನಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಫುಲ್ ರೆಡಿ ಆಗ್ಬಿಟ್ಟು ಬನ್ನಿ, ಇಬ್ರ ಜೊತೆ ಪಾರ್ಟಿಗೆ ಹೋಗೋಣ, ಏನಂತೀರಾ? ಇಡಬೇಡ. ಹಾ,
ದೊಡ್ಡವರು ಚಿಕ್ಕವರು ಅನ್ನೋ ವ್ಯತ್ಯಾಸ ಇಲ್ಲ ನಿನಗೆ? ಏನ್ ತಿಳ್ಕೊಂಡ್ಯ? ನಮ್ಮ ಕಲ್ಚರ್ ಬಿಟ್ಟು ಲೇಟ್ ನೈಟ್ ಪಾರ್ಟೀಸ್ಗೆ ಈ ಮನೆಯಿಂದ ಯಾರು ಹೋಗ್ಬಾರ್ದು ಅನ್ನೋದು ಇಟ್ಸ್ ಅ ರೂಲ್. ಅಂಥದ್ರಲ್ಲಿ ನೀನು ನನ್ನನ್ನೇ ಬಂದು ಕರಿತೀಯ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನನಗೆ. ನೀನು ಯಾವ ಮನೇಲಿ ಇದೆಯಾ, ಈ ಮನೆ ಬಗ್ಗೆ ಸೊಸೈಟಿಲಿ ಎಷ್ಟು ಗೌರವ ಇದೆ ಅಂತ ಪ್ರಜ್ಞೆ ಇದೆಯಾ ನಿನಗೆ? ಏನಂತೆ ನೀನು? ಲೆದರ್ ಜಾಕೆಟ್ ಹಾಕೊಂಡು ಸ್ಪೈಕ್ ಮಾಡ್ಕೊಂಡು ನಾನು ನಿನ್ ಜೊತೆ ಪಾರ್ಟಿಗೆ ಬರ್ಬೇಕಾ? ಲುಕ್, ನನಗೆ ನನ್ನದೇ ಆದಂತ. ನೀವೇನಿಲ್ಲಿ? ನಮಸ್ತೆ ಸರ್. ಬನ್ನಿ ಬನ್ನಿ, ಒಳಗೆ ಬನ್ನಿ ಸರ್, ಬನ್ನಿ ಸರ್. ಏನ್ ಮನೆವರೆಗೂ ಬಂದಿದ್ದು? ಎಲ್ಲಮ್ಮ ಲವರ್ ಪತಿ? ಲವ್ವರ್ ಪತಿನಾ? ಈಗಿನ ಕಾಲದಲ್ಲಿ ಲವ್ವರ್ ಮತ್ತೆ ಪತಿ ಹುಟ್ಟು ಸೇರೋದು ಬಹಳ ಅಪರೂಪಮ್ಮ. ನಿನ್ನ ಬದುಕಲ್ಲಿ ಲವ್ವರ್ ಮತ್ತೆ ಪತಿ ಅಂಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಲವ್ವರ್ ಪತಿ ಅಂತ ಕರೆದೆ. ಕರಿತೀಯ? ಯಾಕೆ ಸರ್, ಅವ್ನ್ ಮತ್ತೆ ಏನಾದ್ರೂ ತರಲೆ ಮಾಡದ್ನಾ? ಹಾಗೇನಾದ್ರೂ ತರಲೆ ಮಾಡಿದ್ರೆ ಅವನ್ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅಯ್ಯೋ ನೀ ಸಾರಿ ಕೇಳ್ಬಾರ್ದಮ್ಮ. ನೀನ್ ಲವ್ವರ್ ಪತಿ ನಮ್ ಕಾಲೇಜಿಗೆ ಬಂದು ಹೋದ್ಮೇಲೆ ಕಾಲೇಜ್ ಫುಲ್ ಆಫ್ ಲವ್ ನನ್ನ ಸೇರಿಸಿ. ಎಲ್ಲಮ್ಮ ಲವ್ವರ್ ಪತಿ ಕರಿಯಮ್ಮ. ಹೇಗೆ ಕರಿಯಮ್ಮ, ಮಾತಾಡ್ಬೇಕು ಸ್ವಲ್ಪ. ಸರ್ ಸರ್, ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ದೀರಾ ಸರ್? ಸರ್ ರಿಯಲಿ ಸಾರಿ ಸರ್. ನಿಮ್ಮ ಕಾಲೇಜಿಗೆ ಬಂದು ನಾನು ತೊಂದರೆ ಕೊಟ್ಟೆ ಅಂತ ನನ್ನ ಹೆಂಡತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಸರ್. ನಿಮಗೂ ಬೇಜಾರಾಗಿದೆ. ನಾನು ಎಲ್ಲರ ಪರವಾಗಿ ಕ್ಷಮೆ ಕೇಳ್ತೀನಿ ಸರ್. ನನ್ನ ಪರವಾಗಿ, ಇವಳ ಪರವಾಗಿ, ನಮ್ಮ ಅಮ್ಮನ ಪರವಾಗಿ, ಅಕ್ಕಪಕ್ಕದ ಮನೆಯವ್ರ ಪರವಾಗಿ. ಐ ಆಮ್ ರಿಯಲಿ ಸಾರಿ ಸರ್. ಅಯ್ಯೋ, ನೀನು ಸಾರಿ ಕೇಳ್ಕೂಡ್ದು. ಓಕೆ ಸರ್, ಕೀಪ್ ಇಟ್ ಅಪ್, ಗುಡ್. ನೋಡಮ್ಮ, ನಿನ್ ಲವ್ವರ್ ಪತಿ ನಮ್ ಕಾಲೇಜ್ ಬರ್ದೇ ಹೋಗಿದ್ರೆ ನಮ್ ಕಾಲೇಜ್ ಹುಡುಗರಲ್ಲಿ ಲವ್ ಸೆನ್ಸೇ ಹುಡ್ತಾ ಇರ್ಲಿಲ್ಲಮ್ಮ. ಹೌದು ಸರ್? ಹೌದು ಕಣಪ್ಪ. ನೋಡಮ್ಮ, ಬಾಂಡ್ ಪೇಪರ್ ಮೇಲೆ ಬರೆದು ಸಿಗ್ನೇಚರ್ ಹಾಕಿ ಕೊಡ್ತೀನಿ. ಗಂಡದ ಪ್ರೀತಿ ನಮ್ಮ ಅಚ್ಚ ಕನ್ನಡದ ಪ್ರೀತಿ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ. ನನ್ನ ಹೆಂಡತಿ ಕೂಡ ಹಂಗೇನಮ್ಮ. ನೋಡಿ, ನಾನು ಪ್ರೀತಿಸೋ ಮಗನ್ ಹಳಿಲಿಲ್ಲ, ಅವನ್ ತರ ನೀವು ನನ್ನ ಪ್ರೀತಿ ಮಾಡ್ಲೇಬೇಕು ಅಂತ ತಾಕೀತು ಮಾಡಿದ್ಲಮ್ಮ. ಹೌದಾ? ಹೌದಪ್ಪ. ನಿನ್ ಲವ್ವರ್ ಪತಿ ನಮ್ ಕಾಲೇಜಿಗೆ ಬಂದು ಹೋದ ಮೇಲೆ ನಮ್ ಕಾಲೇಜ್ ಹುಡುಗರೆಲ್ಲ ಪ್ರೀತಿ ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತಿ ಎಲ್ರ ಬೈಲಿದೆ ಹಾಡು. ಒಂದು ಮಾತು ಹೇಳ್ತೀನಮ್ಮ, ನಿನ್ ಲವ್ವರ್ ಪತಿ ನನ್ನ ಕಾಲೇಜ್ ಕುರಿಯಲ್ಲ. ಸರ್ ಏನಂದ್ರಿ? ಕೊರಿಯರ್ ಅಮ್ಮ, ಕೊರಿಯರ್ ಬರೋದಿತ್ತು ಅದಕ್ಕೆ. ಅಂತ್ರ ಏನಮ್ಮ ಮಾಡ್ದ ಅವನು? ನೋಡಿಮ್ಮ, ಇವತ್ತು ಕಾಲೇಜ್ಗೆ ಕಾನ್ವೊಕೇಶನ್ ಡೇ ಅಂತ ಹೋಗಿದ್ದೀನಿ. ಅಲ್ಲಿ ಬಂದು ಫುಲ್ಲು ಗಲಾಟೆ ಮಾಡಿದ್ದಾನೆ. ಅಷ್ಟೇ ಸಾಲದು ಅಂತ ಕಾಲೇಜಲ್ಲಿ ನನ್ನನ್ನು ಯಾವನು ರೇಗ್ಸಕ್ಕೆ ವೇಲ್ ಎಳ್ದ. ಅದಕ್ಕೆ ಅವನ್ಗೆ ಹೇಗ್ ಹೊಡೆದಿದ್ದಾನೆ ಗೊತ್ತಾ? ಅದೆಲ್ಲ ಇರ್ಲಿ, ಆಡಿಟೋರಿಯಂ ಒಳಗ್ ನುಗ್ಗಿ ಎಲ್ರೂ ಹೆದರ್ಸ್ತಾ. ಅಲ್ಲೊಂದು 100-150 ಜನ ಇದ್ರು, ದೊಡ್ಡ ಪ್ರೊಫೆಸರ್ಸ್ ಇದ್ರು. ಅವ್ರೆಲ್ರಿಗೂ ಹೆದರ್ಸ್ತಾ. ಅಷ್ಟೇ ಸಾಲದು ಅಂತ ವೈಸ್ ಚಾನ್ಸಲರ್ ಅವ್ರನ್ನೂ ಹೆದರ್ಸ್ತಾ. ಅವ್ರ ಮುಂದೆ ಎಲ್ಲ ನನ್ಗೆ ಹೇಗಾಯ್ತು ಗೊತ್ತಾ? ಎಷ್ಟು ಮುಜುಗರ ಆಗಿರ್ಬೇಡ ಹೇಳಿ. ತುಂಬಾ ಬೇಜಾರಾಯ್ತಾ? ಬೇಜಾರಿಲ್ಲಮ್ಮ. ನಿಂಗೆ ಅವನ ವಿಷಯ ಗೊತ್ತಲ್ವಾ? ಮಾಮೂಲಿ ಪ್ರೀತಿ ಆದ್ರೆ ಗ್ಯಾಸ್ ಒಲೆ ತರ ಹೆಚ್ಚು ಕಮ್ಮಿ ಮಾಡಬಹುದು. ಆದ್ರೆ ಹುಚ್ಚು ಪ್ರೀತಿ ಹಾಗಲ್ಲ, ಕಾಡ್ಗಿಚ್ಚಿನ ತರ. ಒಂದ್ಸತಿ ಹೊತ್ಕೊಂಡ್ರೆ ಉರಿತಾನೆ ಇರುತ್ತೆ. ಅದನ್ನ ಆರ್ಸಕ್ ಹೋದಷ್ಟು ಜಾಸ್ತಿ ಆಗುತ್ತೆ. ನಿನ್ಮೇಲೆ ಅವನಿಗಿರೋದು ಬರೀ ಪ್ರೀತಿ ಅಲ್ಲ, ಹುಚ್ಚು ಪ್ರೀತಿ. ಅದನ್ನ ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ಅವನೇ ಬದಲಾಗ್ಬೇಕು ಅಷ್ಟೇ. ಅವನ್ ಬದಲಾಗೋದು ನನಗೂ ಇಷ್ಟ ಅಲ್ಲಮ್ಮ. ನನಗೆ
ಅವನು ಹೀಗಿರೋದೇ ಚಂದ. ಅವನು ಹುಚ್ಚು ಪ್ರೀತಿನ ನಾನು ನೀವು ತಡ್ಕೋಬಹುದು, ಆದ್ರೆ ಅದರಿಂದ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದಲ್ವಾ? ಹೌದು, ಆದ್ರೆ ಏನ್ ಮಾಡೋದು? ಅವನ್ಗೆ ನಿನ್ ವಿಷಯ ಅಂತ ಬಂದ್ಬಿಟ್ರೆ ತಾನು ಏನ್ ಮಾತಾಡ್ತಿದ್ದೀನಿ, ತಾನು ಏನ್ ಮಾಡ್ತಿದ್ದೀನಿ ಎಲ್ಲ ಮರ್ತು ಹೋಗುತ್ತೆ. ತನ್ನಲ್ಲಿ ತಾನೇ ಕಳೆದು ಹೋಗ್ತಾನೆ. ಆದ್ರೆ ಅಂತರ ನೀನ್ ಹೊಂದ್ಕೋಬೇಡ. ಈಗ್ಲೇ ಹೀಗಾದ್ರೆ ಮುಂದೆ ಏನಪ್ಪ ಗತಿ ಅಂತ ನನಗ್ ಭಯ ಆಗ್ತಾ ಇದೆ ಅಂತರ. ಅವನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ, ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಸರಿ ಹೋಗ್ತಾನೆ ಬಿಡಿ. ಇಲ್ಲ ಅಂತರ, ನೀನು ನಾನು ಅವನು ನೋಡೋ ದೃಷ್ಟಿಲಿ ವ್ಯತ್ಯಾಸ ಇದೆ. ನಿನಗೆ ಅವನ ಹುಚ್ಚಾಟ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ನನಗೆ ಅವನ ಈ ಹುಚ್ಚು ಪ್ರೀತಿಯಿಂದ ಮುಂದೆ ಆಗೋ ಅನಾಹುತ ಕಾಣಿಸ್ತಾ ಇದೆ. ಅತಿ ಆದ್ರೆ ಅಮೃತಾನು ವಿಷ ಆಗುತ್ತಂತೆ. ಇನ್ನು ಪ್ರೀತಿ ಯಾವ ಲೆಕ್ಕನಮ್ಮ? ನೀನಿಲ್ದೆ ಹೋದ್ರೆ ಅವನ್ ಮನುಷ್ಯನೇ ಆಗಿರೋದಿಲ್ಲ. ಹೀಗೆ ಆಗ್ತಾ ಇದ್ರೆ ಅಕಸ್ಮಾತ್. ಅಮ್ಮ, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮಗೆ ಮಾತು ಕೊಡ್ತೀನಿ, ಅವನ ಜೀವನದಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಬರಲ್ಲ. ಅವನನ್ನು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ಅವನನ್ನು ಅಷ್ಟು ಪ್ರೀತಿ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹೇಳಲ್ಲ ಬಿಡು ಕಂದ, ನಿನ್ನ ಕಾಲೇಜಲ್ಲಿ ಎಲ್ಲರೂ ಮುಂದೆ ಕಾಟ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಅವಮಾನ ಆದಾಗಾಯ್ತು, ಅದಕ್ಕೆ ಹೀಗೆ ಮಾಡಿದೆ. ನೀನು ಲಕ್ಷ ಜನರ ಮುಂದೆ ನನಗೆ ಬೈದ್ಬಿಡು, ನನಗೇನು ಅನ್ಸಲ್ಲ. ಯಾಕಂದರೆ ನೀನು ಬೈಗುಳದಲ್ಲೂ ನನಗೆ ಪ್ರೀತಿ ಕಾಣುತ್ತೆ. ಪ್ಲೀಸ್ ನನ್ನ ಬಿಟ್ಟೋಗೋ ಮಾತು ಮಾತ್ರ ಆಡ್ಬೇಡ. ಹೇಳಲ್ಲ ಅಂತ ಹೇಳಿಲ್ವಾ ಕಂದ? ನೋಡು, ನೀನ್ ನನ್ನ ಮುದ್ದು ಬಂಗಾರ ಅಲ್ವಾ? ನೀನೀಗ ಬೇಗ ಸ್ಮೈಲ್ ಮಾಡ್ಬಿಡು. ನಾನು 3 ವರ್ಷದ ಹಳೇ ಒಬ್ಬ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ಬೇಕು. ಅವ್ನು ಯಾವಾಗ್ಲೂ ನನ್ನನ್ನು ಲವ್ ಮಾಡ್ತೀನಿ ಅಂತಿದ್ದ. ಆದ್ರೆ ಈಗ ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಯಾವ ನೋಡ್ ಫ್ರೆಂಡ್ ಅದೇ ಮೀಟ್ ಮಾಡ್ಬಿಡ್ತಾನ ನಾನು? ಯಾಕೆ ಮೀಟ್ ಮಾಡ್ತಾನ ನಾನು? ಯಾಕೆ ನಾನು ಯಾರನ್ನು ಮೀಟ್ ಮಾಡಬಾರ್ದಾ? ಮೀಟ್ ಮಾಡ್ಬೋದು, ಆದ್ರೆ ಒಂಟಿಯಾಗಿ ಹೋಗಂಗಿಲ್ಲ. ನಾನು ನಿನ್ ಜೊತೆಲಿ ಇರ್ಬೇಕು. ಓಹೋ, ಸಾಹೇಬ್ರಿಗೆ ಪೊಸೆಸಿವ್ನೆಸ್ಸಾ, ಜೆಲಸ್ಸಾ? ಹೊಟ್ಟೆನೂ ಉರಿತಿದೆ ಅಂತ ಅನ್ನಿಸ್ತಿದೆ. ನೋ, ದಿಸ್ ಈಸ್ ಕಾಪಿ ಕ್ಯಾಟಿಂಗ್. ಹೊಟ್ಟೆ ಉಸಕ್ಕೆ ನೀನ್ ನಂತರ ನಾಟಕ ಆಡಕ್ ಟ್ರೈ ಮಾಡ್ತಾ ಇದೆಯಾ? ಆಡ್ಬೇಡ, ಅದು ನನಗೆ ಮಾತ್ರ ಸೂಟ್ ಆಗೋದು. ಸೊ ಜಸ್ಟ್ ಲೀವ್ ಇಟ್, ಓಕೆ? ನಾನು ಏನ್ ಮಾಡಿದ್ರು ಕಂಡಿಡ್ಬಿಡ್ತೀಯಲ್ವಾ? ಛೇ, ಹೋಗೋ ಮೋಸ. ಏನ್ ಮೋಸ ಮಾಡ್ದೆ ನಾನು? ನೀನ್ ಯಾವಾಗ್ಲೂ ಇದೇ ತರ ಮೋಸ ಮಾಡ್ತಿರ್ಬೇಕು. ನನಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ಮೋಸಕ್ಕೆ ನಿನ್ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ತೀನಿ, ಬಾ. ಕ್ಯಾರೆಟ್ ಹಲ್ವಾ? ಅಂಕಲ್, ನೀವು ಸ್ವಲ್ಪ ಲೋ ಎಜುಕೇಟೆಡ್. ಅಯ್ಯೋ, ಎಂತ ಪ್ರಯೋಜನ ಬಿಡಿ ಸರ್. ಅದೌದು, ನಾನು ನಿಮ್ಮನ್ನಲ್ಲಿ ಕರ್ಕೊಂಡು ಬರುವಾಗ ನೀವು ಬರಲೇ ಇಲ್ಲ. ಎಲ್ಲಿಗೆ ಹೋಗಿದ್ ನೀವು? ಅದು ಆಕ್ಚುಲಿ ದಾರಿ ತಪ್ಪಿ ಕಡೆ ಬಂದ್ವಿ. ಬಟ್ ಏನ್ ಹೇಳಿ ಅಂತ, ರೂಮ್ ಮಾತ್ರ ಸಖತ್ತಾಗಿದೆ. ಆದ್ರೆ ಈ ಬೆಡ್ ಸ್ಪ್ರೆಡ್ ಯಾಕೋ ಸೂಟ್ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಮನೆ ಮೇಲಿದೆಯಲ್ಲ ಆ ರೂಮ್ಗೆ ಹೋಗಿ ಕೊನೆ ಬೆಡ್ಶೀಟ್ ತಗೊಂಬನ್ನಿ, ಅವಾಗ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬಿಡ್ತೀನಿ. ಹೌದಲ್ಲ? ನಂಗೆಲ್ಲ ಗೊತ್ತಾಯ್ತು. ನೀವಿನ್ನಿಲ್ಲಿರೋದು ಬೇಡ, ಬನ್ನಿ ಬನ್ನಿ. ನೀವು ಮನೆ ನೋಡಿದ್ ಸಾಕು, ಬನ್ನಿ. ಇಲ್ಲಿ 1 ನಿಮಿಷ ಇರೋದು ಬೇಡ, ಬನ್ನಿ. ನೋಡಿ,
ಇಲ್ಲಿ ದನಿಗಳು ಬಂದ್ರೆ ನಂಗೆ ಬಾಯಿಗೆ ಬಂದಾಗ ಬೈತಾರೆ ಮಾರೆ. ನೋಡಿ ನನ್ನ ನಂಬಿ ಇಲ್ಲಿ ಬಿಟ್ಟಿದ್ದಾರೆ. ನನ್ನ ಮಗನಿಗೆ ಸಹ ಕೆಲಸ ಇಲ್ಲ, ಅವನಿಗೆ ಕೆಲಸ ಇಲ್ಲದೆ ಊರೂರಲ್ಲಿ ಬಚ್ಚಲೆಗೆ ಓಡಾಡ್ತಿದ್ದಾನೆ. ಇದೇ ಟೈಮಲ್ಲಿ ದನಿಗಳು ನನ್ನನ್ನು ಕೆಲಸದಿಂದ ತೆಗೆದ್ರೆ ನನ್ನ ಗತಿ ಎಂತ ಮಾರೆ? ಇಲ್ಲೇ ರಿಂಗ್ ಆಗ್ತುಂಟು. ನಮ್ಮ ಹೊಸ ದನಿಗಳು ನೀವ ಮಾರ್ರೆ. ಆ್ಯಕ್ಚುಲಿ 3-4 ವರ್ಷದಿಂದ ಒಂದು ರೆಸಿಪಿಗೆ ಮಿಕ್ಸ್ ಕಂಡು ಹಿಡಿತಾ ಇದೆ ಗೊತ್ತಾ. ಅದನ್ನು ಒಂದು ಕಂಪ್ನಿಗೆ ಪ್ರೆಸೆಂಟ್ ಮಾಡಿದೆ. ಅವ್ರು ಅದನ್ನು ಇಷ್ಟಪಟ್ಟು ಅಪ್ರೂವ್ ಮಾಡಿ ಆಕ್ಸೆಪ್ಟ್ ಮಾಡಿಕೊಂಡ್ರು. ಅದೇ ದುಡ್ಡಲ್ಲಿ ಇದನ್ನು ತಗೊಂಡಿತ್ತು. ಆದ್ರೆ ನೀನ್ ಆ ಮಿಕ್ಸ್ನ ಇಟ್ಕೊಂಡು ನಿನ್ ಸ್ವಂತ ಕಂಪ್ನಿ ಓಪನ್ ಮಾಡ್ಬೇಕು ಅಂತ ಕನ್ಸಿಟ್ಕೊಂಡಿದ್ದೆ ಅಲ್ವಾ? ನನ್ನ ಕನಸಿಗೆ ಇನ್ನೊಂದು ಮಿಕ್ಸ್ನ ರೆಡಿ ಮಾಡ್ತೀನಿ. ನಿನ್ನ ಕನಸು ಈಡೇರ್ತಲ್ಲ, ದಟ್ಸ್ ಇಂಪಾರ್ಟೆಂಟ್. ಇನ್ಮೇಲೆ ಇದು ನಿಂತು. ಅಂಕಲ್, ದನಿಗಳೇ, ಈ ಮನೆಗಿಂತ ಚೆನ್ನಾಗಿರೋದು ಇನ್ನೊಂದು ನೋಡಿದೆ. ಏನು ಗೊತ್ತಾ, ನಿಮ್ಮಲ್ಲಿರೋ ನಿಯತ್ತು ನಿಮ್ಮ ಮಗನಿಗೂ ಅದು ರಕ್ತಗತವಾಗಿ ಬಂದಿರುತ್ತೆ. ತಲೆ ಕೆಡ್ಸ್ಕೊಬಿಡಿ, ಕೊನೆ ತನಕ ನಾನು ನನ್ನ ಜೊತೆ ಇಟ್ಕೋತೀನಿ. ಅದಕ್ಕೆ ಥ್ಯಾಂಕ್ ಯು ದನಿಗಳೇ, ದೊಡ್ಡ ಉಪಕಾರ.